ಅನುಭವ ಅಮೃತಗಳ ನುಡಿಗಳನ್ನು ಹೇಳಿರ್ತಕ್ಕಂಥ ಬೌದ್ಧ ವಿಹಾರದ ದಾಂಪಲ್ವಾಂತಿ ಸ್ವಾಮೀಜಿಯವರಲ್ಲಿ, ಅದೇ ತರನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತುಗಳನ್ನಾಡಿರ್ತಕ್ಕಂಥ ಬ್ರಹ್ಮಕುಮಾರಿ ಆಶ್ರಮದ ಕೆ ನಾಗರತ್ನ ಅವರಲ್ಲಿ, ತಮ್ಮೆಲ್ಲರನ್ನ ಕುರಿತು ಇಷ್ಟೊತ್ತಿನವರೆಗೂ ಅಭೂತಪೂರ್ವ ನುಡಿಗಳನ್ನು ಹೇಳಿರ್ತಕ್ಕಂಥ ಜ್ಞಾನಿಗಳಾಗಿರುವಂಥ ಮೊಹಮ್ಮದ್ ಕುಯಿ ಅವರಲ್ಲಿ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಜ್ಞಾನಿಗಳಲ್ಲಿ ಹಿರಿಯರಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಪ್ರಜ್ಞಾವಂತ ನಾಗರಿಕರಲ್ಲಿ, ಶರಣ ಸದ್ಭಕ್ತರಲ್ಲಿ, ತಾಯಂದಿರಲ್ಲಿ, ಮಕ್ಕಳಲ್ಲಿ ನಿಮ್ಮೆಲ್ಲರ ಅಂತರಾತ್ಮದ ಪರಮಾತ್ಮ ಜೊತೆಗೆ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಿಜಕ್ಕೂ ಕೂಡ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ. ಯಾಕಂದ್ರೆ ಮಹಾಕವಿ ಕುವೆಂಪು ಅವರು ನಾಡಗೀತೆಯಲ್ಲಿ ಒಂದು ಸಾಲನ್ನು ಬರೀತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಉದ್ಯಾನ ಅನ್ನುವಂಥ ಮಾತು. ಬಹುಶಃ ಆ ಮಾತುಗಳನ್ನು ಕೇಳಬೇಕು ಅಂದ್ರೆ ನಾವು ನಾಡ ಗೀತೆಯಲ್ಲಿ ಕೇಳಬಹುದು. ಆ ಮಾತುಗಳ ಯಥಾವತ್ ರೂಪವನ್ನು ನೋಡಬೇಕು ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಬೋದು ಅನ್ನೋದು ಭಾವ ನಮ್ಗಾದ್ರೂ ಸಹಿತ ಬರ್ತಾ ಇದೆ. ಎಲ್ಲ ಸರ್ವಧರ್ಮೀಯರನ್ನೂ ಸೇರಿಸಿ ಆ ಪ್ರವಾದಿ ಮೊಹಮ್ಮದ್ರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಅರ್ಥಪೂರ್ಣ ಅನ್ನುವಂಥ ಭಾವನೆ ನಮ್ಗೆ. ಜಮಾತೆ ಇಸ್ಲಾಂನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸರಿ ನಾವು ಭಾಗವಹಿಸಿದ್ದೀವಿ. ಸುಮಾರು 10-12 ವರ್ಷದಿಂದನೂ ಸಹಿತ ಇಂಥ ಕಾರ್ಯಕ್ರಮದಲ್ಲಿ ಸಾಧ್ಯ ಆದಾಗಲೆಲ್ಲ ನಾವು ಭಾಗವಹಿಸ್ಕೊಂತ ಬರ್ತಾ ಇದ್ದೀವಿ. ಜಮಾತೆ ಇಸ್ಲಾಂ ಈ ಕಳೆದ ಒಂದು 6-7 ದಶಕಗಳಿಂದನೂ ಸಹಿತ ಸಮಾಜವನ್ನು ಕೂಡಿಸ್ತಕ್ಕಂಥ, ಸಮಾಜವನ್ನು ಒಗ್ಗೂಡಿಸ್ತಾ ಇರ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಸೀರತ್ನ ಕಾರ್ಯಕ್ರಮಗಳನ್ನು ನೋಡ್ತೀವಿ, ವಿವಿಧ ಕಾರ್ಯಕ್ರಮಗಳನ್ನು ನೋಡ್ತೀವಿ. ಏನೆಲ್ಲ ಆದರೂ ಸಮಾಜವನ್ನು ಎಲ್ಲ ರೀತಿಯಲ್ಲೂ ಸಹಿತ ಕೂಡಿಸಿ ಭಾತೃತ್ವವನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ಜಮಾತೆ ಇಸ್ಲಾಂ ಮಾಡ್ತಾ ಇದೆ ಅಂತಕ್ಕಂಥದ್ದು. ಯಾವತ್ತಿಗೂ ಸಹಿತ ಸಮಾಜವನ್ನು ಒಡೆಯುವಂಥ ಶಕ್ತಿಗಳು ಎಂಥ ದೊಡ್ಡದಿದ್ರೂ ಸಹಿತ ಅವಕ್ಕೆ ಬೆಲೆ ಅನ್ನುವಂಥದ್ದು ಇರಂಗಿಲ್ಲ. ಸಮಾಜವನ್ನು ಕೂಡಿಸುವಂಥ ಶಕ್ತಿಗಳಿಗೆ ಯಾವತ್ತೂ ಬೆಲೆ ಅನ್ನುವಂಥದ್ದು ಇರ್ತತಿ ಅಂತಕ್ಕಂಥ ಮಾತು. ನೀವೆಲ್ಲರೂ ಸಹಿತ ಒಂದು ಹಳೆ ಕಥೆಯನ್ನ ಕೇಳಿದ್ದೀರಿ. ಒಬ್ಬ ಅಂಗಿ ಹೊಲಿಯುವಂಥ ದರ್ಜಿ ಅಂಗಡಿಗೆ ಅವನ ಮಗ ಬಂದಿದ್ದ. ಮಗ ಬಂದಾಗ ಒಂದು ವಿಷಯವನ್ನು ಗಮನಿಸ್ದ. ಏನು ಅಂದ್ರೆ ಅವನ ತಂದೆ ಸೂಜಿಯನ್ನ ತಲೆ ಮೇಲೆ ಟೋಪಿಗೆ ಚುಚ್ಚಿಕೊಂಡಿದ್ದ, ಕತ್ರಿಯನ್ನ ಕಾಲು ಒಳಗೆ ಇಟ್ಕೊಂಡು ಕೆಲಸ ಮಾಡಕತ್ತಿದ್ದ. ಅವಾಗ ಅವನ ಮಗನಿಗೆ ಆಶ್ಚರ್ಯ ಆದ ಕೇಳಿದವ, ಅಲ್ಲಪ್ಪ ಸೂಜಿ ಇಷ್ಟು ಸಣ್ಣದಿದೆ, ಅದನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಾಕತ್ತೀಯ, ಕತ್ರಿ ಇಷ್ಟು ದೊಡ್ಡದೈತಿ, ಅದನ್ನ ಕಾಲು ಬಳಿ ಇಟ್ಕೊಂಡಿಲ್ಲ ಅಂತ ಕೇಳಿದಾಗ ಅವರಪ್ಪ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ನಂತ, ಮಗ ಸೂಜಿ ಸಣ್ಣದೇ ಇರಬಹುದು, ಆದ್ರೆ ಅದು ಕೂಡಿಸುವಂತ ಕೆಲಸ ಮಾಡ್ತತಿ, ಅದಕ್ಕೆ ತಲೆ ಮೇಲೆ ಐತಿ. ಕತ್ರಿ ದೊಡ್ಡದೇ ಇರಬಹುದು, ಅದು ಕತ್ತರಿಸುವಂತ ಕೆಲಸ ಮಾಡ್ತತಿ, ಅದಕ್ಕೆ ಕಾಲ ಹತ್ರ ಐತಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದೆ. ಹಾಗಾಗಿ ಇವತ್ತು ಜಮಾತೆ ಇಸ್ಲಾಂನ ಈ ಕಾರ್ಯಕ್ರಮಗಳು ಯಾಕೆ ನಮ್ಗೆ ಇಷ್ಟೊಂದು ಇಷ್ಟ ಆಗ್ತಾವು ಅಂತಂದ್ರೆ, ಎಲ್ಲ ಧರ್ಮೀಯರನ್ನ ಕೂಡಿಸಿ, ಬರೀ ಇಸ್ಲಾಂ ಧರ್ಮೀಯರು ಅಷ್ಟೇ ಅಲ್ಲ, ಮುಸ್ಲಿಂ ಬಾಂಧವರು ಅಷ್ಟೇ ಅಲ್ಲ, ಎಲ್ಲಾ ಧರ್ಮೀಯರನ್ನು ಕೂಡಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ರೀತಿ ಆಗಿರ್ಬೋದು, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರಲ್ಲ, ಇದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು. ಬಹುಶಃ ಈ ಜಮಾತೆ ಇಸ್ಲಾಂ ಹಿಂದಿಗೆ ಈ ಒಂದು ಭಾವ ಬಂದಿರತಕ್ಕಂಥದ್ದು ಬೇರೆ ಎಲ್ಲಿಂದನೂ ಅಲ್ಲ, ಅದು ಪೈಗಂಬರ್ ಮೊಹಮ್ಮದ್ರಿಂದ ಅನ್ನುವಂಥ ಭಾವ ನಮಗೆ. ಯಾಕಂದ್ರ 6ನೇ ಶತಮಾನದಿಂದನೂ ಸಹಿತ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಏನು ಅಂತಂದ್ರ, ಏನೋ ಸಮಾಜವನ್ನು ಒಡೆಯುವಂಥ ಕೆಲಸವನ್ನ ಮಾಡಲಿಲ್ಲ, ದುರ್ಬಲರನ್ನ ತುಳಿಯುವಂಥ ಕೆಲಸವನ್ನ ಮಾಡಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಏನು ಅಂತಂದ್ರ ಸಮಾಜವನ್ನ ಕಟ್ಟುವಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥ ಭಾವನೆ ನಮ್ದಾದ್ರೂ ಸಹಿತ ಐತಿ ಅಂತಕ್ಕಂಥದ್ದು. 6ನೇ ಶತಮಾನ ಇವತ್ತಿನ ತನಕ ನೋಡಿದ್ರೆ ಸರಿಯಾಗಿ ಒಂದು 1500 ವರ್ಷಗಳಾಗ್ತಾವೆ. ಬಹುಶಃ ನಮ್ಮೆಲ್ಲರಿಗೂ ಒಂದು ಸಹಜವಾಗಿರ್ತಕ್ಕಂಥ ರೋಗ ಏನು ಅಂದ್ರೆ ಮರೆಯುವಂಥದ್ದು. ಬಹುಶಃ ನಿಮ್ಮೆಲ್ಲರನ್ನ ಕುರಿತು ನಾ ಕೇಳಬಹುದು. ಈಗ ನಿನ್ನೆ ರಾತ್ರಿ ಏನು ಊಟ ಮಾಡಿದ್ರಿ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಹೇಳ್ತಿರೋ ಇಲ್ಲೋ ಗೊತ್ತಿಲ್ಲ. ನಾನು ಊಟ ಮಾಡಿರೋ ಇಲ್ಲೋ ಅಂತ ಕೇಳಿದ್ರೆ ನಾನು ನಿನ್ನೆ ರಾತ್ರಿ ಊಟ ಮಾಡಿದ್ರಿ ಅಂತ ಹೇಳ್ತೀರಿ. ಏನು ಊಟ ಮಾಡಿದ್ರಿ ಅಂದ್ರೆ ಯಾರಿಗೂ ನೆನಪಿರೋಲ್ಲ, ಯಾಕಂದ್ರೆ ನಾವು ಮರೆಯುವಂಥ ಸ್ವಭಾವ. ಆದ್ರೆ 1500 ವರ್ಷಗಳಾದ್ರೂ ಸಹಿತ ಇವತ್ತಿನ ತನಕನೂ ಸಹಿತ ಮೊಹಮ್ಮದ್ ಪೈಗಂಬರ್ ಪ್ರಸ್ತುತರಾಗ್ತಾರೆ, ಎಲ್ಲರೂ ಅವರನ್ನು ನೆನೆಸುವಂತ ಕೆಲಸ ಮಾಡ್ತಾರ ಅಂತಂದ್ರೆ ಕಾರಣ ಇಷ್ಟ, ಅವ್ರು ಮಾಡಿರ್ತಕ್ಕಂಥ ಜೀವನ ಅನ್ನುವಂಥದ್ದು ಸ್ವಾರ್ಥದ ಜೀವನ ಅಲ್ಲ, ಅದು ಸಮಾಜದ ಜೀವನ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಇವತ್ತಿನ ತನಕ ನಾವು ನೆನೆಸ್ತಾ ಇದ್ದೀವಿ ಅಂತಕ್ಕಂಥದ್ದು.
ಬಹುಶಃ ಅವತ್ತೇನಾದರೂ 6ನೇ ಶತಮಾನದೊಳಗೆ ಬರೀ ನಾವು ಸಂಪತ್ತನ್ನು ಗಳಿಸ್ಬೇಕು ಅಂತ ತಿಳ್ಕೊಂಡು ಮೊಹಮ್ಮದ್ ಪೈಗಂಬರ್ ಹೊರಟು ದೊಡ್ಡ ಕೋಟ್ಯಾಧೀಶ್ವರಾಗಿದ್ದ ಇವತ್ತಿಗೆ ನಾವು ಅವ್ರು ನೆನೆಸ್ತಿದ್ವೇನು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂಥ ಕೋಟ್ಯಾಧೀಶ್ವರ ಇತಿಹಾಸದೊಳಗೆ ಸಾಕಷ್ಟು ಜನ ಆಗಿ ಹೋಗಿದ್ದಾರೆ. ಇವತ್ತು ಇವ್ರನ್ನ ನಾವು ಯಾಕೆ ಇಷ್ಟೊಂದು ನೆನೆಸ್ತಾ ಇದ್ದೀವಿ, ಯಾಕೆ ಇಷ್ಟೊಂದು ಪ್ರಮುಖರಾಗ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ರು ಗಳಿಸಿರ್ತಕ್ಕಂಥದ್ದು ಸಂಪತ್ತನ್ನಲ್ಲ, ಅದು ಕಟ್ಟಿರ್ತಕ್ಕಂಥದ್ದು ಸಮಾಜವನ್ನು ಅನ್ನುವಂಥ ಕಾರಣಕ್ಕಾಗಿ ಇಷ್ಟೊಂದು ನೆನೆಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಇವತ್ತಿನ ಈ ಕಾರ್ಯಕ್ರಮ ನಾವಾಗಲೇ ಮಾತನಾಡ್ತಾ ಹೇಳ್ದಂಗೆ ಬಹಳಷ್ಟು ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂತಂದ್ರೆ ಅವರ ಬೋಧನೆಗಳನ್ನು, ಅವರ ಜೀವನವನ್ನು, ಅವರ ಜೀವನ ದರ್ಶನವನ್ನು ಎಲ್ಲ ಸಮಾಜಗಳಿಗೂ ಸಹಿತ ತೆರೆದಿಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಯಾಕಂತಂದ್ರೆ ಈ ಮಹಾತ್ಮರು ಅನ್ನುವಂಥವ್ರು ಪ್ರತಿ ದಿವಸ ಹುಟ್ಟಂಗಿಲ್ಲ. ಒಂದು ಸರಿ ಹುಟ್ಟಿ ಎಲ್ಲಿ ತನಕ ಮನುಕುಲ ಇರ್ತದಲ್ಲ ಅಲ್ಲಿ ತನಕನೂ ಸಹಿತ ಅವ್ರ ಇಂಪ್ಯಾಕ್ಟ್ ಇರುವಂಥ ರೀತಿ ಒಳಗೆ ಸಂದೇಶವನ್ನು ಕೊಟ್ಟು ಹೋಗ್ತಾರೆ. ಅಂಥ ಸಂದೇಶವನ್ನು ಇಡೀ ಜಗತ್ತಿಗೆ ತಲುಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅಂಥದ್ದನ್ನು ಇವತ್ತು ಯಾಕಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ನಾವೆಲ್ಲ ಸಾಕಷ್ಟು ಸರಿ ವಿದ್ಯಮಾನಗಳೆಲ್ಲ ಬಂದಾಗ ನೋಡ್ತಿರ್ತೀವಿ. ಇಸ್ಲಾಂ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ್ ಆಗಿರ್ಬೋದು, ಹಲವಾರು ರೀತಿ ಒಳಗೆ ಅಪಾರ್ಥ ಅನರ್ಥಗಳಿಗೆ ಒಳಗಾಗಿರ್ತಕ್ಕಂಥದ್ದನ್ನು ನೋಡ್ತಾ ಜನ ಅವ್ರನ್ನ ಏನೇನೋ ತಪ್ಪಾಗಿ ತಿಳ್ಕೊಳ್ತಾ ಇರ್ತಕ್ಕಂಥದ್ದು, ಇಸ್ಲಾಮನ ಬಗ್ಗೆ ಏನಾದ್ರು ತಪ್ಪಾಗಿ ತಿಳ್ಕೊಳ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಯಾಕಾಗ್ತತಿ ಅಂತಂದ್ರೆ ಅಲ್ಲಿ ಒಳಗಿರ್ತಕ್ಕಂಥ ಸತ್ವವನ್ನು ತಿಳ್ಕೊಳ್ಳದೆ ಇದ್ರೆ ಯಾವ ಕೆಟ್ಟದಾಗ ಕಾಣಿಸ್ತದೆ. ಒಳಗಡೆ ಇರ್ತಕ್ಕಂಥ ಸತ್ವವನ್ನು, ಅವರ ಜೀವನವನ್ನು ನಾವು ಎಲ್ಲರಿಗೂ ಸಹಿತ ತಲುಪಿಸಿದಾಗ ಆ ತತ್ವದ ಒಂದು ಪ್ರಾಮುಖ್ಯತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತತಿ ಅಂತಕ್ಕಂಥದ್ದು. ಅದು ಗೊತ್ತಾಗಲಿಲ್ಲ ಅಂತಂದ್ರೆ ಅವರವರ ಮತಿಗೆ ತಕ್ಕಂಗೆ ಒಂದು ಚಿತ್ರಣವನ್ನು ರೂಪಿಸ್ಕೊಂಡು ಅದೇ ಸತ್ಯ ಅಂತ ನಂಬುವಂಥ ಕೆಲಸ ಆಗ್ತದೆ. ಹಂಗೆ ಎಲ್ಲ ಜನರಿಗೂ ಸಹಿತ ಅವ್ರ ತತ್ವಗಳನ್ನು ತಿಳಿಸಿದ್ದೇ ಆಯಿತು ಅಂದ್ರೆ ಸತ್ಯ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತತಿ ಅಂತಕ್ಕಂಥದ್ದು. ಒಬ್ಬ 4 ಜನ ಕುರುಡರು ಆನೆಯನ್ನು ನೋಡಬೇಕು ಅಂತ ಹೊರಟಿದ್ರಂತ. ಕುರುಡ್ರು ಹೆಂಗೆ ನೋಡೋದಕ್ಕೆ ಸಾಧ್ಯ, ಕಣ್ಣಿಲ್ಲ, ಅದ್ರ ಮುಟ್ಟಿದ್ರು ಅದನ್ನು ಅನುಭವಿಸ್ತಾನೆ. ಆನೆ ಅನ್ನುವಂಥದ್ರ ಬಗ್ಗೆ ಭಾಳ ಹೇಳ್ತಾರೆ. ನೋಡು ಅಂತ ತಿಳ್ಕೊಂಡು 4 ಜನ ಕುರುಡ್ರು ಹೋದ್ರು. ಒಬ್ಬ ಕುರುಡ ಹೋದ, ಆನೆ ಸೊಂಡ್ಲನ್ನು ಹಿಡ್ಕೊಂಡ. ಇನ್ನೊಬ್ಬ ಕುರುಡ ಹೋದ, ಆನೆಯ ಬಾಲವನ್ನು ಹಿಡ್ಕೊಂಡ. ಇನ್ನೊಬ್ಬ ಕುರುಡ ಹೋದ, ಆನೆ ಹೊಟ್ಟೆಯನ್ನು ಹಿಡ್ಕೊಂಡ. ಇನ್ನೊಬ್ಬ ಕುರುಡ ಹೋದ, ಆನೆಯ ಕಾಲನ್ನು ಹಿಡ್ಕೊಂಡ. ಇವರೆಲ್ಲ ನೋಡಿದ್ರೆ ಆನೆಯನ್ನು ನೋಡಿದ್ರು, ಹೊಳ್ಳಿ ಬಂದ್ಮ್ಯಾಗ 4 ಜನ ಅವ್ರನ್ನ ಕೇಳಿದ್ರಂತ, ಆನೆ ನೋಡಿ ಬಂದ್ರಲ್ಲ ಹೆಂಗೈತೆ ಆನೆ ಅಂತ. ಸೊಂಡ್ಲಿ ಹಿಡ್ಕೊಂಡು ಹೇಳಿದಂತ, ಆನೆ ಉದ್ದ ಐತಪ್ಪ, ಸಣ್ಣ ಬಾಯಿ ಬಿದ್ದಂಗೆ ಉದ್ದ ಐತಿ ಅಂತ ಹೇಳಿದ್ನಂತ. ಹೊಟ್ಟೆನ ಹಿಡ್ಕೊಂಡು ಅವ್ನು ಕೇಳಿದ್ರೆ ತಾನೇ ಹೆಂಗೈತಿ, ಆನೆ ಡ್ರಮ್ ಇದ್ದಂಗೆ ಗುಂಡಕೈತಿ ಅಂತ ಹೇಳಿದ್ನಂತ. ಇನ್ನೊಬ್ಬನ ಕೇಳಿದ್ರೆ ಕಾಲು ಹಿಡ್ಕೊಂಡು ಅವ್ನು ಕೇಳಿದ್ರೆ ಆನೆ ಅಂದ್ರೆ ಹೆಂಗೈತಿ, ಆನೆ ಅಂದ್ರೆ ಕಂಬೋದಂಗೈತಿ ಅಂದ. ಕೊನೆಯದವ್ನು ಕೇಳಿದ್ರಂತ, ಆನೆ ಅಂದ್ರೆ ಹೆಂಗೈತಿ, ಆನೆ ಅಂದ್ರೆ ಎಲ್ಲ ದೊಡ್ಡದೈತಿ ಅಂತ ಸುಳ್ಳು ಹೇಳಕತ್ತಾರ, ಸಣ್ಣದ ಇಟ್ಟ ಬಾರ್ದಂಗೈತಿ ಅಂತ ಹೇಳಿದ್ನಂತ. ಯಾಕೆ ಮಾತನ್ನು ಹೇಳಕತ್ತೀವಿ ಅಂತಂದ್ರೆ ಕಂಡ ಥರದ ನೋಡದೆ ಇದ್ರೆ ಎಷ್ಟು ಮತಿಗೆ ತಿಳಿದಿರ್ತದೋ ಅಷ್ಟೇ ಸತ್ಯ ಅಂತ ತಿಳ್ಕೊಳ್ತೀವಿ. ಹಾಗಾಗಿ ಒಳಗಿನ ಸತ್ಯವನ್ನು ತಿಳಿಸುವಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗಾಗಿನೇ ಇವತ್ತು ನ್ಯಾಯದ ಹರಿಕಾರ ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥದ್ದು, ನ್ಯಾಯ ಅನ್ನುವಂಥದ್ದು ಹೆಂಗಿರ್ತದೆ ಅಂತ ತಿಳ್ಕೊಂಡು ಕೇಳಾಕ ಎಲ್ರಿಗೂ ಭಾಳ ಚಂದ ಅನಿಸ್ತದೆ. ನ್ಯಾಯ ಇರಬೇಕು, ಜಸ್ಟಿಸ್ ಅನ್ನುವಂಥದ್ದು ಸಮಾಜದೊಳಗೆ ಇರಬೇಕು. ಅವಾಗ ಮಾತ್ರ ಸಮಾಜ ಅನ್ನುವಂಥದ್ದು ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ, ಭಯರಹಿತವಾಗಿರೋದಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನ ಎಲ್ಲರೂ ಹೇಳ್ತಾರೆ. ಆದರೆ ಕೆಲವೊಂದ್ಸರಿ ನ್ಯಾಯ ಅನ್ನುವಂಥದ್ದು ಹೆಂಗಾಗಿಬಿಡ್ತತಿ ಅಂತಂದ್ರೆ ವ್ಯಕ್ತಿಯನ್ನು ನೋಡಿ ನಿರ್ಧರಿಸುವಂಥ ನ್ಯಾಯ ಹುಟ್ಟಿಬಿಡ್ತದೆ. ಆಗಲೇ ನಮ್ಮ ಮೊಹಮ್ಮದ್ ಕುಯಿ ಅವರು ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ಹೇಳಿದ್ರು. ಅದೇ ಥರನಾಗಿ ನೀವೆಲ್ಲ ನೆನಪಿರ್ಬೇಕು. ನಿಮಗೆ ಪುನಾದೊಳಗೆ ಒಂದು ಘಟನೆ ನಡೆದಿತ್ತು. ಒಬ್ಬ ದೊಡ್ಡ ಶ್ರೀಮಂತನ ಮಗ ಅವನಿಗೆ ಬರ್ತಡೇಗೆ ಅಂತೇಳಿ 2 ಕೋಟಿ ರೂಪಾಯಿದು ಒಂದು ಕಾರನ್ನು ಅವ್ರ ಅಪ್ಪ ಗಿಫ್ಟ್ ಮಾಡ್ತಾರೆ. ಗಿಫ್ಟ್ ಮಾಡಿದ ತಕ್ಷಣ ಆ ಮಗ ಆ ಕಾರನ್ನ ತಗೊಂಡು ಸ್ನೇಹಿತರನ್ನ ಕರ್ಕೊಂಡು ಕುಡಿಯೋದಕ್ಕಂತ ಹೋಗಿ ಕಂಠ ಪೂರ್ತಿ ಕುಡ್ದ ಆ ಕಾರನ್ನ ಸಿಟಿ ಒಳಗೆ, ಪುಣೆ ಅಂತ ಸಿಟಿ ನೀವೆಲ್ಲ ನೋಡಿರಿ, ಅಂತ ದೊಡ್ಡ ಸಿಟಿ, ಅಂತ ಸಿಟಿ ಮಧ್ಯದೊಳಗೆ ಸಾಕಷ್ಟು ವೇಗವಾಗಿ ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಇಬ್ಬರು ಅಮಾಯಕರ ಮೇಲೆ ಆ ಕಾರನ್ನ ಹತ್ತಿಸಿ ಅವರಿಬ್ರು ಅಲ್ಲೇ ಪ್ರಾಣ ಬಿಟ್ಟರು. ಪ್ರಾಣ ಬಿಟ್ಟ ಮೇಲೆ ಎಲ್ಲ CCTV ಇತ್ತೆಲ್ಲ ಆದ್ಮ್ಯಾಗ ಅವ್ರನ್ನ ಹುಡುಗನನ್ನು ಅರೆಸ್ಟ್ ಮಾಡಿದ್ಮ್ಯಾಗ ಗೊತ್ತಾಯ್ತು ಅವನಿಗಿನ್ನೂ 18 ವರ್ಷನೂ ತುಂಬಿಲ್ಲ ಅಂತ. 17 ವರ್ಷ ದುಡೀನಿ 2 ಕೋಟಿ ರೂಪಾಯಿ ಕಾರು, 2 ಕೋಟಿ ರೂಪಾಯಿ ಕಾರನ್ನು ತೊಗೊಂಡು ನಾವು ಎಲ್ಲಿಗೆ ಹೋಗ್ಯಾನ, ಕುಡಿಯಾಕೆ ಹೋಗ್ಯಾನ ಅಂತ ತಿಳ್ಕೊಂಡು. ಇಷ್ಟೆಲ್ಲ ಆದ್ಮ್ಯಾಗ ಏನಾಯ್ತು, ಕೊನೆಗೆ ಪೊಲೀಸರು ಅವ ಅಪ್ರಾಪ್ತದನ, ಅವನಿಗೆ ಈಗ ನಾವು ಅರೆಸ್ಟ್ ಮಾಡೋಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡು ಕುಡಿದು ವಾಹನ ಎದಕ್ಕೆ ಚಲಾಯಿಸಬಾರ್ದು ಅಂತ ತಿಳ್ಕೊಂಡು ಒಂದು ಪ್ರಬಂಧವನ್ನು ಬರೆಸ್ಕೊಂಡು ಅವನನ್ನು ಬಿಟ್ಟುಬಿಟ್ರು ಅನ್ನುವಂಥದ್ದನ್ನು ಕೇಳಿದ್ವಿ ನಾವು. ಇದನ್ನು ನ್ಯಾಯ ಅನ್ನೋದಕ್ಕೆ ಆಗಂಗಿಲ್ಲ. ನ್ಯಾಯ ಅಂತಂದ್ರೆ ಹೆಂಗಿರಬೇಕು, ಬಡವರಿಗಾದರೂ ಒಂದೇ ಆಗಿರಬೇಕು, ಶ್ರೀಮಂತರಿಗಾದರೂ ಒಂದೇ ಆಗಿರಬೇಕು, ಮೇಲಿರೋರಿಗಾದರೂ ಒಂದೇ ಆಗಿರಬೇಕು, ಕೆಳಗಿರೋರಿಗೂ ಒಂದೇ ಆಗಿರಬೇಕು, ಅಧಿಕಾರವನ್ನು ಹೊಂದಿದವ್ರಿಗೂ ಒಂದೇ ಆಗಿರಬೇಕು, ಅಧಿಕಾರ ರಹಿತವಾಗಿರೋರು ಒಂದೇ ಆಗಿರಬೇಕು. ಅದು ನಿಜವಾಗಿರ್ತಕ್ಕಂಥ ನ್ಯಾಯ ಅಂತಕ್ಕಂಥದ್ದು. ಅಂಥ ನ್ಯಾಯವನ್ನು ಬೋಧಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಪ್ರವಾದಿ ಮೊಹಮ್ಮದ್ರು ಅಂತಕ್ಕಂಥದ್ದಾಗಲೇ ನಾವೆಲ್ಲ ಒಂದು ಈ ಅಭಿಯಾನದ ಕುರಿತಂತೆ ಬಂದಿರತಕ್ಕಂಥ ಒಂದು ಸಾಹಿತ್ಯವನ್ನು ಓದ್ತಾ ಇದ್ವಿ. ಅದರಲ್ಲಿ ಒಂದು ಕೊಟ್ಟಿದ್ರು ಕಥೆಯನ್ನು.
ಯಾವ ಥರನಾಗಿ ಒಬ್ಬ ಬಹಳ ಪ್ರಾಬಲ್ಯವಾಗಿರ್ತಕ್ಕಂಥ ಮಹಿಳೆಯರು ಕಳ್ತನ ಮಾಡಿದಾಗಲೂ ಸಹಿತ ಮೊಹಮ್ಮದ್ ಪೈಗಂಬರಿಗೆ ಅತ್ಯಂತ ಆಪ್ತರಾಗಿರುವಂಥವ್ರು ಬಂದು ಹೇಳಿದಾಗಲೂ ಸಹಿತ ಪೈಗಂಬರ್ ಹೇಳಿರ್ತಕ್ಕಂಥದ್ದು ಅವ್ರೇನೋ ಪ್ರಭಾವಿ ಅದಾರ, ಇವರೇನೋ ನಮಗೆ ಬೇಕಾದಾಗ ಅದಾರ ಅಂತ ತಿಳ್ಕೊಂಡ ಅವ್ರನ್ನ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ತಪ್ಪು ಯಾರೇ ಮಾಡಿದರೂ ಸಹಿತ ತಪ್ಪೆ ಅನ್ನುವಂಥ ಭಾವದೊಳಗೆ ಹೇಳಿದ್ರಲ್ಲ, ಅದು ನಿಜವಾಗಿರ್ತಕ್ಕಂಥ ನ್ಯಾಯ ಆಗುವಂಥದ್ದು. ಅಂಥ ನ್ಯಾಯವನ್ನು ಜಗತ್ತಿಗೆ ಬೋಧಿಸಿ ಎಲ್ಲರೂ ಸಹಿತ ಸುಭಿಕ್ಷವಾಗಿರುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿಸುವಂಥದ್ದು ಮೊಹಮ್ಮದ್ ಪೈಗಂಬರ್ರ ಒಂದು ಕನಸಾಗಿತ್ತು ಅಂತಕ್ಕಂಥದ್ದನ್ನು ಅವರ ಸಾಹಿತ್ಯಗಳಲ್ಲಿ, ಅವರ ಬೋಧನೆಗಳಲ್ಲಿ, ಅವರ ಜೀವನದಲ್ಲಿ ನಾವು ಸಾಕಷ್ಟು ಬಾರಿ ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸಾಕಷ್ಟು ಬೋಧನೆಗಳನ್ನು ಮಾಡಿದ್ರು. ನಾವು ಆ ಬೋಧನೆಗಳನ್ನೆಲ್ಲ ನೋಡಬೇಕಾದ್ರೆ ನಮ್ಗೆ ಅನ್ಸುತ್ತೆ, ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಿಗೆ ಯೋಚನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿಯ ಜೀವನ ಅನ್ನುವಂಥದ್ದು ಯಾವ ಥರ ಇರಬೇಕು, ಅವ್ನು ಯಾವ ಥರದ ಬಟ್ಟೆ ಹಾಕಬೇಕು, ಯಾವ ಥರವಾಗಿ ಅವನ ದೇಹವನ್ನು ಶುಚಿಯಾಗಿ ಇಟ್ಕೊಳ್ಬೇಕು, ಯಾವ ಥರವಾಗಿ ದಾನ ಧರ್ಮಗಳನ್ನು ಮಾಡಬೇಕು. ದಾನ ಧರ್ಮ ಅಂತ ತಿಳ್ಕೊಂಡು ನಾವು ಹೇಳಿದಾಗ ಏನಂತೀವಿ, ದಾನ ಧರ್ಮ ಎಲ್ರಿಗೂ ಮಾಡಬೇಕು ಅಂತ ಎಲ್ರಿಗೂ ಕೇಳೋದಕ್ಕೆ ಇಷ್ಟ ಆಗ್ತದೆ. ಆದರೆ ನಾವೆಲ್ಲ ನೋಡಿರ್ತೀವಿ ಯಾವ ಥರ ನಮಗೆ ಅಂತ ತಿಳ್ಕೊಂಡಾಗಲೇ ನಾವು ಬೇರೆ ಥರ ವಸ್ತುಗಳನ್ನ ಖರೀದಿ ಮಾಡ್ತೀವಿ, ಅಥವಾ ದಾನ ಮಾಡಬೇಕು ಅಂದಾಗಲೇ ಬೇರೆ ಥರದ ವಸ್ತುಗಳನ್ನ ಖರೀದಿ ಮಾಡ್ತೀವಿ. ನಮ್ಮ ಕಡೆ ಮನೆಯೊಳಗೆ ಆಹಾರ ಅನ್ನುವಂಥದ್ದು ಇರ್ತೈತಿ, ಅದು ಚಂದ ಇತ್ತು ಅಂದ್ರೆ ನಮಗೆ ಸ್ವಲ್ಪ ಕೆಡಾಕತ್ತು ಅಂದ್ರೆ ಅದನ್ನು ದಾನ ಧರ್ಮ ಮಾಡಬೇಕು ಅಂತ ತಿಳ್ಕೊಂಡು ಭಾಳಷ್ಟು ಯೋಚನೆ ಮಾಡ್ತೀವಿ. ಆದರೆ ಪೈಗಂಬರ್ ಹೇಳಿರ್ತಕ್ಕಂಥದ್ದು ಏನು ಅಂದ್ರೆ, ಯಾವ ಆಹಾರವನ್ನು ನೀ ಸ್ವೀಕಾರ ಮಾಡ್ತೀಯಲ್ಲ ಅದೇ ಆಹಾರವನ್ನು ದಾನವನ್ನು ಮಾಡಬೇಕು. ಏನೋ ಕೆಟ್ಟು ಹೋಗಿರ್ತಕ್ಕಂಥದ್ದು, ಬೇಡವಾಗಿರ್ತಕ್ಕಂಥದ್ದು ಮಾಡಿದ್ರೆ ಅದಕ್ಕೆ ದಾನ ಅಂತ ಕರೆಯಂಗಿಲ್ಲ ಅಂತಕ್ಕಂಥದ್ದು. ಯಾವ ಥರನಾಗಿ ಈ ಬಡವರು ಮತ್ತು ಶ್ರೀಮಂತರು ಅನ್ನುವಂಥರ ಮಧ್ಯೆ ಒಂದು ಅಂತರ ಅನ್ನುವಂಥದ್ದು ಇತ್ತಲ್ಲ, ಆ ಅಂತರವನ್ನು ಈ ದಾನ ಧರ್ಮಗಳ ಮೂಲಕ ಕಡಿಮೆ ಮಾಡಿ ಎಲ್ಲರೂ ಸಹಿತ ಒಂದೇ ಅನ್ನುವಂಥ ಭಾವನೆಯನ್ನು ಬಿತ್ತುವಂಥ ಕೆಲಸವನ್ನು ಮೊಹಮ್ಮದ್ ಪೈಗಂಬರ್ ಮಾಡ್ತಾರೆ. ಯಾಕೆ ಇವತ್ತೆಲ್ಲ ನಾವು ನೋಡ್ತೀವಿ ಸಮಾಜದೊಳಗೆ ಅಂತರ ಅನ್ನುವಂಥದ್ದು ಇದ್ದೇ ಇರ್ತದೆ. ನಾವು ಇಂಥವ್ರು ಅನ್ನುವಂಥ ಭೇದ ಭಾವಗಳಿರ್ತಾವೆ, ಶ್ರೀಮಂತರು ಬಡವರು ಅನ್ನುವಂಥ ಭಾವನೆಗಳಿರ್ತಾವೆ. ಇವೆಲ್ಲವನ್ನು ಹೋಗಲಾಡಿಸಿ ಎಲ್ಲರೂ ಸಹಿತ ಸಮಾನರಾಗಿರಬೇಕು, ಎಲ್ಲರೂ ಸಹಿತ ಒಳ್ಳೆಯ ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಬರೀ ದಾನ ಧರ್ಮಗಳನ್ನು ಸ್ವೀಕಾರ ಮಾಡಿ ಅದನ್ನ ತಗೊಂಡು ಜೀವನ ಮಾಡಬೇಕೇನೋ ಅದಕ್ಕೂ ಹೇಳ್ತಾರೆ. ಇಲ್ಲ, ಬರೀ ದಾನ ಧರ್ಮಗಳನ್ನು ಸ್ವೀಕಾರ ಮಾಡಂಗಿಲ್ಲ. ದಾನ ಧರ್ಮಗಳನ್ನ ಯಾವಾಗ ಸ್ವೀಕಾರ ಮಾಡಬೇಕು ಅಂತಂದ್ರೆ ನಮಗೆ ಅತ್ಯಂತ ಅವಶ್ಯಕತೆ ಇತ್ತು ಅಂದಾಗ ಮಾತ್ರ ದಾನ ಧರ್ಮಗಳನ್ನು ಸ್ವೀಕಾರ ಮಾಡಬೇಕು. ಅದನ್ನು ಬಿಟ್ಟು ನಾವು ಸ್ವಂತವಾಗಿ ದುಡಿದ ನಾವು ಸಂಪತ್ತನ್ನು ಗಳಿಸುವಂಥ ಕೆಲಸವನ್ನು ಮಾಡಬೇಕು. ಸ್ವಂತವಾಗಿ ದುಡಿಯುವಂಥ ಕೆಲಸವನ್ನು ಮಾಡಬೇಕು. ನಮಗೇನೋ ಒಂದು ಅಂಗವೈಕಲ್ಯ ಇತ್ತು, ಏನೋ ಒಂದು ತೊಂದರೆ ಇತ್ತು ಅಂದಾಗ ದಾನ ಧರ್ಮಗಳನ್ನು ಸ್ವೀಕಾರ ಮಾಡುವಂಥದ್ದು ಸರಿ. ಅದರ ಅಂಥದ್ದು ಏನೂ ಇಲ್ಲ ಅಂದಾಗ ಸುಮ್ಮನೆ ದಾನ ಧರ್ಮಗಳನ್ನು ಸಹಿತ ಸ್ವೀಕಾರ ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಶುಚಿತ್ವಕ್ಕೆ ಎಂಥ ಬೆಲೆಯನ್ನು ಕೊಡ್ತಾರೆ. ಆಗಲೇ ಅಪ್ಕೊಳ್ಳಿ ಹೇಳಿದ್ರೆ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಈ ವಿಚಾರವನ್ನು ಯಾವಾಗ ಹೇಳ್ಯಾರ, 6ನೇ ಶತಮಾನದೊಳಗೆ ಹೇಳಿರ್ತಕ್ಕಂಥದ್ದು. ಅದು ಹಂತವಾಗಿ ಯಾವ ಥರನಾಗಿ ದೇಹವನ್ನು ಶುಚಿಯಾಗಿ ಇಟ್ಕೊಳ್ಬೇಕು, ಅಂತರಂಗವನ್ನು ಶುಚಿಯಾಗಿ ಇಟ್ಕೊಳ್ಬೇಕು, ಬಹಿರಂಗವನ್ನು ಶುಚಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥ 10 ಹಲವು ವಿಚಾರಗಳನ್ನು ಹೇಳ್ತಾರೆ. ನಮ್ಮ ಭಕ್ತರಿದ್ದರು, ಮುಸ್ಲಿಂ ಸಮಾಜದವರು ಅವ್ರು ಹೇಳ್ತಿದ್ರು, ಎದಕ್ಕೆ ಇಸ್ಲಾಂನೊಳಗೆ ಮೀಸೆಯನ್ನು ಬಿಡಬಾರ್ದು, ಮೀಸೆಯನ್ನು ಕತ್ತರಿಸ್ಬೇಕು ಅಂತಂದ್ರೆ ತಿನ್ನುವಂಥ ಆಹಾರ ಮೀಸೆಯೊಳಗೆ ಸಿಗಾಕೊಳ್ಬೋದು, ಅಥವಾ ಏನೋ ಒಂದು ಇನ್ಫೆಕ್ಷನ್ ಅನ್ನುವಂಥದ್ದು ಆಗ್ಬೋದು. ಅದಕ್ಕೆ ಹಾಗಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಮೀಸೆಯನ್ನು ತೆಗಿಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅಂತಕ್ಕಂಥ. ಎಷ್ಟರ ಮಟ್ಟಿಗೆ ಎಷ್ಟು ಸೂಕ್ಷ್ಮ ವಿಚಾರಗಳನ್ನು ಸಹಿತ ಅಂದಿನ ಕಾಲಕ್ಕೆ ಹೇಳ್ಯಾರ ಅಂತಕ್ಕಂಥದ್ದು. ಇವತ್ತೆಲ್ಲ ದಿವಸ ನಾವು ನೋಡ್ತಾ ಇದ್ದೀವಿ, ಎಲ್ಲವನ್ನು ಸಮಾನತೆಯನ್ನು ಮಾಡಬೇಕು, ಎಲ್ಲ ಸ್ವಚ್ಛತೆಯನ್ನು ಇಡಬೇಕು ಅನ್ನುವಂಥ ಇಂಥ 100 ವಿಚಾರಗಳನ್ನು ಅವರು ಅವತ್ತಿನ ದಿವಸ ಹೇಳಿದಾರ ಅಂತಕ್ಕಂಥದ್ದು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಅಂತಿರ್ತಾರೆ ಇಸ್ಲಾಂನೊಳಗೆ ಮಹಿಳೆಯರಿಗೆ ಪ್ರಾಮುಖ್ಯತೆ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆಗಳನ್ನು ಮಾತನಾಡ್ತಿರ್ತಾರೆ. ಆದರೆ ಬಹುಶಃ ಯಾವ ಥರ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ಏನು ಅಂದರೆ ಎತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ. ಅಂದ್ರೆ ಎಲ್ಲಿ ಮಹಿಳೆಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಪೂಜಿಸಲ್ಪಡ್ತಾರ ಅಂತಕ್ಕಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥ ಬೋಧನೆಯನ್ನು ಮೊಹಮ್ಮದ್ ಪೈಗಂಬರ್ ಮಾಡಿದ್ರು. ಜೀವನದೊಳಗೆ ಒಬ್ಬ ಮನುಷ್ಯನ ಜೀವನ ಅನ್ನುವಂಥದ್ದು ಎತ್ತರ ಮಟ್ಟಕ್ಕೆ ಇರಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು, ಅವನು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬೇಕು ಅಂದ್ರೆ ಏನು ಮಾಡಬೇಕು, ಮೊದಲು ಮಹಿಳೆಯರನ್ನ ಗೌರವಿಸೋದನ್ನು ಕಲಿಬೇಕು ಅನ್ನುವಂಥ ಮಾತುಗಳನ್ನು ಮೊಹಮ್ಮದ್ ಪೈಗಂಬರ್ ಹೇಳಿರ್ತಕ್ಕಂಥದ್ದು. ತಾಯಿಯನ್ನು ಗೌರವಿಸಬೇಕು, ಮಗಳನ್ನು ಗೌರವಿಸಬೇಕು, ಬೇರೆಯವರ ಅಕ್ಕ ತಂಗಿಯರನ್ನ ಗೌರವಿಸಬೇಕು ಅನ್ನುವಂಥ ವಿಚಾರಗಳನ್ನು ಹೇಳಿದ ಒಬ್ಬ ಉರ್ದು ಕವಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಏನಂತ ತಾಯಿಯನ್ನು ಕುರಿತು ಒಂದು ಮಾತು ಹೇಳ್ತಾರೆ, ಖುದಾ ಕಾ ಕಾಮ್ ತಾ ಮೊಹಬ್ಬತ್ ವೋ ಮಾರ್ ಕರ್ನೆ ಲಗಿ, खुदा का काम था हिफाजत वो माँ करने लगी, खुदा का काम था बरकत वो भी माँ करने लगी, देखते देखते खुदा मायूस हो गया, माँ को बना के खुदा बेरोजगार जो हो गया ಅನ್ನುವಂಥ ಮಾತು. ಅಂದ್ರೆ ಭಗವಂತ ಎಲ್ಲರನ್ನು ಪ್ರೀತಿಯನ್ನು ಹಂಚಾಕ ಭಗವಂತನ ಕೆಲಸ ಇತ್ತಂತ, ಪರಮಾತ್ಮನ ಅದನ್ನು ತಾಯಿ ಮಾಡಾಕತ್ತಂತ. ಭಗವಂತನ ಕೆಲಸ ಕಾಪಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು ಇತ್ತು, ಅದನ್ನು ತಾಯಿ ಮಾಡಾಕತ್ತು.
ಭಗವಂತನ ಕೆಲಸ ಆಶೀರ್ವಾದವನ್ನು ಮಾಡುವಂಥದ್ದಿತ್ತು, ಅದನ್ನು ತಾಯಿ ಮಾಡುವಂಥದ್ದಿತ್ತು. ತಾಯಿ ಮಾಡಕತ್ಲು, ತಾಯಿಯನ್ನು ನೋಡಿ ಭಗವಂತನು ಸಪ್ಪ ಆಗುತ್ತೆ. ಯಾಕಂದ್ರೆ ತಾಯಿಯನ್ನು ಸೃಷ್ಟಿ ಮಾಡಿ ಭಗವಂತ ನಿರುದ್ಯೋಗಿ ಆದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ತತ್ವಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಇಸ್ಲಾಂ ಧರ್ಮ, ಮೊಹಮ್ಮದ್ ಪೈಗಂಬರು ಅಂತಕ್ಕಂಥದ್ದು. ಅಂಥ ಅಭೂತಪೂರ್ವವಾಗಿರ್ತಕ್ಕಂಥ ಸಂದೇಶಗಳನ್ನು ಎಲ್ಲ ಸಮಾಜದವರೆಗೂ ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ನಾವೆಲ್ಲ ನೋಡ್ತಿರ್ತೀವಿ. ಇವತ್ತು ಏನಾಗೈತೆ ಅಂದ್ರೆ ದ್ವೇಷವನ್ನು ಹರಡುವಂಥ ಕೆಲಸ ಆಗ್ತದೆ, ಇವತ್ತು ಸಮಾಜವನ್ನು ಕತ್ತರಿಸುವಂಥ ಕೆಲಸ ಆಗ್ತದೆ. ಆಗಲೇ ನಾವು ಮೊದಲು ಹೇಳಿದಂಗೆ ಕತ್ತರಿಸುವ ಯಾವತ್ತಿದ್ರೂ ಸಹಿತ ಕಾಲ ಕೆಳಗೆ ಇರ್ತಾರೆ, ಕೂಡಿಸುವಂಥವ್ರು ಯಾವತ್ತಿದ್ರೂ ಸಹಿತ ತಲೆ ಮೇಲೆ ಇರ್ತಾರೆ. ಹಾಗೆ ತಲೆ ಮೇಲೆ ಇರುವಂಥ ಕೆಲಸ ಸದಾಕಾಲ ಆಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಈಗ ಅದನ್ನು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವರಲ್ಲೂ ಸಹಿತ ಶರಣಗಳು ಹೇಳ್ತಾ, ಆಗಲೇ ನಮ್ಮ ಚೌಧರಿ ಸಾಹೇಬರು ನಮ್ಮ ಈ ಸೀರತ್ ಮುಹಿಮ್ನ ಸಂಚಾಲಕರು ನಮ್ಮ ಈ ಥರದ ಕಾರ್ಯಕ್ರಮ ಐತಿ ಬರಬೇಕು ಅಂತ ತಿಳ್ಕೊಂಡು ನಮ್ಮ ಮಟ್ಟಕ್ಕೆ ಆಮಂತ್ರಣ ಕೊಡಕ್ಕೆ ಬಂದಾಗ ತುಂಬ ಸಂತೋಷ ಆಯ್ತು. ನಮ್ಗೆ ಆಯ್ತು ಬರ್ತೀವಿ, ಯಾಕಂದರೆ ಹೋದ ವರ್ಷನೂ ನಾವು ಭಾಗವಹಿಸಿದ್ವಿ. ಹೋದ ವರ್ಷ ಸಣ್ಣ ಮಟ್ಟದಲ್ಲಾಗೈತಿ, ಇವತ್ತು ಕಲಾಮಂದಿರದಲ್ಲಿ ಐತಿ ಅಂದಾಗ ನಮ್ಗೆ ತುಂಬ ಸಂತೋಷ ಆಯಿತು. ಇದಕ್ಕಿಂತ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಪ್ರಮಾಣದೊಳಗೆ ಈ ಕಾರ್ಯಕ್ರಮ ಆಗಲಿ ಅನ್ನುವಂಥ ಮಾತುಗಳನ್ನು ನಾವು ಅದನ್ನು ಸಹಿತ ಹೇಳ್ತಾ ನಮ್ಮ ಒಂದೆರಡು ವಾಕ್ಪುಷ್ಪಗಳನ್ನ ಶ್ರೀಚರಣ ಕರ್ಪಿಸ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಚನ ನೀಡಿದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಶರತ್ಮಂದಿಯವರಿಗೆ ಧನ್ಯವಾದಗಳು. ಈಗ ಕೊನೆಯ ಹಂತ ಧನ್ಯವಾದಗಳು ಜನಾಬ್ ನೂರ್ ನಿಸಾರ್ ಡಾಲಾಯ್ ಸಹ ಸಂಚಾಲಕರು ಸಿರತ್ ಅಭಿಯಾನ ಬಾಗಲಕೋಟೆ. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯ